ಕಾಲೇಜ್ ಟೈಮಲ್ಲಿ ಇದೊಂದು ಫನ್ನಿಯೆಸ್ಟ್ ಇನ್ಸಿಡೆಂಟು. ನಾನು ತುಂಬ ಅಂದರೆ ಇಷ್ಟು ಮಾತಾಡ್ತಿರ್ಲಿಲ್ಲ ಆಯಿತಾ. ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋದರೆ ಇದು ಮಾಡೋದು. ನಾನು ಪಾಡಿಗೆ ನಾನೇನೋ ಬಿಸ್ಕೆಟೋ ತಿನ್ಕೊಂಡು ಬಸ್ ಬರುತ್ತೆ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ. ಹಿಂದೆಗಡೆಯಿಂದ ಹಾಯ್ ಹಾಯ್ ಅಂತ. ನಾನು ಹಾಯಾ ಏನು ಯಾರು ವ್ಯಕ್ತಿನೇ ನಾನು ನೋಡಿಲ್ಲ. ಯಾರು ಈ ವ್ಯಕ್ತಿ? ಫುಲ್ ಭಯ ಆಗೋಯ್ತು. ನಾನು ಓಡ್ತಾ ಇದ್ದೀನಿ. ಅವರು ಒಂದು ನಿಮಿಷ ಓಡಬೇಡಿ ನಿಂತ್ಕೊಳ್ಳಿ ಪ್ಲೀಸ್, ಓಡಬೇಡಿ ನಿಂತ್ಕೊಳ್ಳಿ ಅಂತ. ನಾನು ಇನ್ನೇನು ಅಷ್ಟೇ ಬಿಡ್ತಾರೇನೋ ಅನ್ನೋ ಥರ. ಮೇಡಮ್ ತುಂಬ ನನ್ನ ಸತಾಯಿಸ್ತಾ ಇದ್ದೀರಾ ನೀವು ಅಂತ. ನಾನೇನು ಮಾಡಿದೆ, ನನಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ಏನು ಹೇಳಿ ಅಂತ. ಆಮೇಲೆ ಅವರು ನೋಡಿ ನಿಮ್ಮ ನಂಬರ್ನ ನನ್ನ ಮೈ ಲೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಅವಾಗ ಟ್ಯೂಷನ್ಸ್ ಮಾಡ್ತಾಯಿದ್ದೆ ನಾನು. ಸೊ ಅವಾಗ ಒಂದು ನಂಬರ್ ಹಿಂಗೆ ಡಿಸ್ಪ್ಲೇ ಮಾಡಿ ಟ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳಿ ಹಾಕಿದ್ವಲ್ಲ, ಆ ನಂಬರ್ ಮೈ ಲೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ಯಾವಾಗ ನನಗೆ ಲೈಫ್ ಕೊಡ್ತೀರಾ ಅಂತ. ನಾನು ಸರ್ ಸೀರಿಯಸ್ಲಿ ನನಗೆ ಇನ್ನೂ ನೆನಪಿದೆ ಅದು. ಆಮೇಲೆ ನಾನು ನಗು ಬರ್ತಾಯಿದೆ, ಅಳುದು ಬರ್ತಾಯಿದೆ ನನಗೆ. ಬಸ್ ಬಂದುಬಿಡುತ್ತೆ, ಬಸ್ ಹೋಗ್ಬಿಟ್ರೆ ಇನ್ನು ನೆಕ್ಸ್ಟ್ ಬಸ್ ಇರಲ್ಲ, 4:15 ಆಗೋಯ್ತು ಲಾಸ್ಟ್ ಬಸ್ಸು. ಪ್ಲೀಸ್ ಬಿಟ್ಬಿಡಿ ಸರ್, ನನಗೆ ಏನು ಗೊತ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ಅಂತ ನಾನು ಅಳೋದನ್ನು ಬಾಕಿ. ಆಮೇಲೆ ಅವರು ಇವಾಗ ನೀವು ಒಪ್ಕೋತೀರಾ ಕೈ ಕುಯ್ಕೊಂಡ್ಬಿಡ್ಲಾ ಅಂತ. ಹಾರಿಫೈಯಿಂಗ್ ಇನ್ಸಿಡೆಂಟ್ ಅದು. ಆಮೇಲೆ ಏನ್ರಿ ನೀವು, ನಿಮ್ಮನ್ನ ನಾನು ಹೈಸ್ಕೂಲಿಂದ ಫಾಲೋ ಮಾಡ್ತಾ ಇದ್ದೀನಿ ಗೊತ್ತಾ, ಇವತ್ತು ಕಾಲೇಜಲ್ಲಿ ಸಿಕ್ಕಿದ್ದೀರಾ ಕಾಲೇಜ್ ಇದರಲ್ಲಿ ಅಂತ. ಸರ್ ನೀವು ಯಾರು ಅಂತಾರೆ ನಂಗೆ ಗೊತ್ತಿಲ್ಲ, ನಿಮ್ಮನ್ನ ನೋಡೂ ಇಲ್ಲ. ಅದಾದ್ಮೇಲೆ ಹೋಗಿ ನಮ್ಮ ಅಣ್ಣಂದ್ರಿಗೆ ನಮ್ಮ ಅಪ್ಪಂಗೆ ಎಲ್ಲರಿಗೂ ಹಿಂಗಾಯ್ತು ಅಂತ. ನೆಕ್ಸ್ಟ್ ಅವರೆಲ್ಲ ಹಿಂದೆಗಡೆ ಎಲ್ಲಿ ಬರ್ತಾನೋ ನೋಡಬೇಕು ಅಂತ. ಅದು ಒಂದು ಫೇಸ್ ಚೆನ್ನಾಗಿತ್ತು.